ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೇಷರಾಶಿಗೆ ಜೂನ್ ತಿಂಗಳಲ್ಲಿ ನಾನಾ ಸವಾಲುಗಳು ಸಂಕಷ್ಟಗಳು ಬರುವಂಥ ಸೂಚನೆ. ಹಾಗೆ ಹಣಕಾಸು ವೃತ್ತಿ ಇವೆಲ್ಲ ಪರವಾಗಿಲ್ಲ ಅಂತ, ಹಣಕಾಸು ವೃತ್ತಿ ಉದ್ಯಮ ಎಲ್ಲ ಪರವಾಗಿಲ್ಲ. ಆದರೆ ವೈಯಕ್ತಿಕವಾಗಿ ನಾನಾ ಸವಾಲು ಸಂಕಷ್ಟಗಳು ಇತ್ಯಾದಿಗಳು ಬರುವಂಥ ಒಂದು ಸೂಚನೆ ಕಂಡುಬರುತ್ತೆ. ಇಲ್ಲಿ ನವಗ್ರಹಗಳ ವ್ಯವಸ್ಥೆಯಲ್ಲಿ ಅಲ್ಲಿ ಯಾವುದು ಹೆಚ್ಚಿನ ಗ್ರಹಗಳ ಬೆಂಬಲ ಇರುತ್ತೋ ಅಂಥ ರಾಶಿಗಳಿಗೆ ಉತ್ತಮವಾದ ಫಲವು, ಯಾವ ರಾಶಿಗಳಿಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಇರೋದಿಲ್ಲವೋ ಅಂಥ ರಾಶಿಗಳಿಗೆ ಸ್ವಲ್ಪ ಮಿಶ್ರ ಫಲ ಅಥವಾ ಸಂಕಷ್ಟ ಫಲಗಳು ವ್ಯಕ್ತವಾಗ್ತವೆ. ಎಂದಿನಂತೆ ನಿಮಗೆ ಮೇಷರಾಶಿಯವರಿಗೆ ಗೊತ್ತಿರುವಂತೆ ಆಗಲೇ ನೀವು ಸಾಡೆ ಸಾತಿಯ ಒಂದು ಪರಮಚಕ್ರ ಅಂತ ಹೇಳೋ ಸಾಡೆ ಸಾತಿಯ ಒಂದು ಪೀಕ್ ಅಂತ ಹೇಳ್ತೀವಿ, ಆ ಪೀಕಲ್ಲಿ ನೀವು ಇದ್ದೀರಾ. ಜೊತೆಗೆ ನಿಮಗೆ ಕೇತುವಿನ ಒಂದು ಬಾಧೆ ಇರುವಂಥದ್ದು, ಜೊತೆಗೆ ಗುರು ಬಲದ ಕೊರತೆ ನಿಮಗೆ ಈಗ ಕಾಡ್ತಾ ಇರುವಂಥದ್ದು. ಅದೇ ರೀತಿ ಈ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳ ಅಂದರೆ ಕುಜ ಅಂತ ಹೇಳ್ತಾರೆ, ಆ ಕುಜನೂ ಸಹ ಈಗ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥದ್ದು. ಹಾಗಾಗಿ ಪ್ರಬಲವಾದ ಗ್ರಹಗಳ ಒಂದು ವಿರುದ್ಧವನ್ನು ನೀವು ಎದುರಿಸಬೇಕು. ಜೊತೆಗೆ ಕೆಲವೊಂದು ಗ್ರಹಗಳ ಒಂದು ಉತ್ತಮ ಫಲವು ನಿಮಗೆ ವ್ಯಕ್ತವಾಗ್ತದೆ. ಉದಾಹರಣೆಗೆ ಶುಕ್ರನು ನಿಮಗೆ ತಿಂಗಳು ಪೂರ್ತಿಯಾಗಿ ಉತ್ತಮ ಫಲವನ್ನು ಕೊಡ್ತಿದ್ದಾನೆ. ರಾಹು ಗ್ರಹ ಸಹ ನಿಮಗೆ ತಿಂಗಳು ಪೂರ್ತಿಯಾಗಿ ಉತ್ತಮ ಫಲ ನೀಡ್ತಾ ಇರುತ್ತೆ. ಜೊತೆಗೆ ಮಧ್ಯೆ ಎಂದಿನಂತೆ ಒಂದು ಮಾತೃ ಸ್ವರೂಪನಾದ ಚಂದ್ರದ ಒಂದು ವಿಶೇಷವಾದ ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಮಧ್ಯೆ 15 ದಿನಗಳಲ್ಲಿ ಚಂದ್ರನ ಅನುಗ್ರಹ ಸಿಗುವಂಥದ್ದೆಲ್ಲ ಇರುತ್ತೆ. ಅವೆಲ್ಲ ಇದ್ದರೂ ನಿಮಗೆ ಕೆಲವೊಂದು ಬಾರಿ ಈ ಗ್ರಹಗಳ ವೈಪರೀತ್ಯ ಎದುರಾಗುತ್ತೆ. ಉದಾಹರಣೆಗೆ ಚಂದ್ರ ಬಲ ಕೊರತೆ ಇರುವಂತಹ ದಿನದಲ್ಲೇ ಇತರ ಗ್ರಹಗಳ ವೈರುಧ್ಯ ಒಟ್ಟಾದಾಗ ಅಲ್ಲಿ ಬೆಂಕಿಗೆ ತುಪ್ಪ ಸುರಿದಂಥ ಘಟನೆ, ಅಂದರೆ ನಿಮ್ಮ ಯಾವುದಾದ್ರೂ ಅನಿಸಿಕೆಗಳು ಇರ್ಬೋದು, ಕೋರಿಕೆಗಳು ಇರ್ಬೋದು, ಬೇಡಿಕೆಗಳು ಅವೆಲ್ಲವೂ ಆಗ ನೀರು ಪಾಲಾಗುವಂಥದ್ದು, ಅಥವಾ ಮಾಡಿದ ಪ್ರಯತ್ನವು ನಿಷ್ಫಲ ಆಗುವಂಥದ್ದು, ಜೊತೆಗೆ ವಿರೋಧಿಗಳ ಕಾಟ, ಜೊತೆಗೆ ಬಾಂಧವ್ಯದಲ್ಲಿ ಕೊರತೆಗಳು ಬರುವಂಥದ್ದು, ಜೊತೆಗೆ ರೀತಿಯ ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಅಥವಾ ಹಣಕಾಸಿನ ನಷ್ಟ, ಖರ್ಚು ವೆಚ್ಚಗಳು ಜಾಸ್ತಿ ಬರುವಂಥದ್ದು ಮುಂತಾದ ಸೂಚನೆ ಈಗ ಕಂಡುಬರುತ್ತೆ. ಆದರೆ ಒಂದು ಸಮಾಧಾನಕರವಾದ ವಿಚಾರ ಇದೆ ನಿಮಗೆ. ಈ ಜೂನ್ 15ರಿಂದ ನಿಮಗೆ ವಿಶೇಷವಾಗಿ ಸೂರ್ಯನ ಬೆಂಬಲ ಬರುವಂಥದ್ದು, ಸೂರ್ಯ ದೇವರ ವಿಶೇಷವಾದ ಅನುಗ್ರಹ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಮಿಥುನ ರಾಶಿಗೆ ಸೂರ್ಯನ ಪ್ರವೇಶ ಆಗುವಾಗ ಜೂನ್ 15ರಿಂದ ನಿಮಗೆ ವಿಶೇಷವಾಗಿ ಆ ರವಿಯ ಅನುಗ್ರಹ ಆಗುವಂಥ ಒಂದು ರವಿ ಕೃಪೆ ಇದೆ. ರವಿ ಪುತ್ರ ಶನಿ ಮಹಾರಾಜರು ನಿಮಗೆ ಯಾವಾಗಲೂ ಈಗ ಸದ್ಯದಲ್ಲಿ ಸಾಡೆ ಸಾತಿಯ ಒಂದು ಪ್ರಭಾವ ಪರೀಕ್ಷೆ ಮಾಡ್ತಾ ಇರ್ತಾರೆ. ಆದರೆ ನಿಮಗೆ ಒಂದು ತಾತ್ಕಾಲಿಕ ರಿಲೀಫ್, ಅಂದರೆ ತಾತ್ಕಾಲಿಕವಾದ ಒಂದು ಉತ್ತರವಾದ ಪರಿಹಾರವನ್ನು ಸೂರ್ಯ ಭಗವಂತರು ಕೊಡಲಿದ್ದಾರೆ. ಅದು ಜೂನ್ 15ರಿಂದ ನಿಮಗೆ ವಿಶೇಷವಾಗಿ ಮುಂದೆ 1 ತಿಂಗಳ ಕಾಲ ಸೂರ್ಯ ಅನುಗ್ರಹ ಇರುವಂಥದ್ದು ಈ ಜೂನ್ 15ರಿಂದ ಬರಲಿದೆ. ಅದರಿಂದ ನಿಮಗೆ ಆರೋಗ್ಯ, ಯಶಸ್ಸು, ಲಾಭ, ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಭೂಮಿ ಮನೆ ವಿಚಾರಕ್ಕೆ ಆ ಸೂರ್ಯ ದೇವರಿಂದ ಒಂದು ವಿಶೇಷವಾದ ಫಲ ನಿಮಗೆ ಸಿಗಲಿದೆ. ಆ ರವಿಯ ವಿಶೇಷವಾದ ಚಲನೆಯ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದ. ಯಾರೋ ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ಅದರಲ್ಲಿ ನಿಮಗೆ ಸೂರ್ಯ ಅನುಗ್ರಹದಿಂದ ಆಗುವಂಥ ಫಲಗಳು ವಿಶೇಷವಾಗಿ ವಿವರವಾಗಿ ಅದರಲ್ಲಿ ಹೇಳಲ್ಪಟ್ಟಿವೆ. ಹೀಗೆ ಈ ಜೂನ್ ತಿಂಗಳಲ್ಲಿ ಕೆಲವು ಹಣಕಾಸಿಗೆ ಮತ್ತು ಉದ್ಯಮ ವ್ಯಾಪಾರಕ್ಕೆ ಅವೆಲ್ಲವೂ ನಿರಂತರವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಆದರೆ ಅದು ನಡೆದಂತೆ ಮಧ್ಯೆ ನಿಮಗೆ ನಾನಾ ರೀತಿಯ ಸವಾಲುಗಳು ಎದುರು. ಉದಾಹರಣೆಗೆ ಮಂಗಳನ ವೈಪರೀತ್ಯ ಕಾರಣ ನಿಮಗೆ ಸೋದರರ ಮಧ್ಯೆ, ದಾಯಾದಿಗಳ ಮಧ್ಯೆ ಕಲಹ ಬರ್ಬೋದು, ಭೂಮಿಯ ವಿವಾದಗಳು ಭುಗಿಲೇಳ್ಬೋದು, ಅಥವಾ ಆಸ್ತಿಗೆ ಸಂಬಂಧಪಟ್ಟ ಒಂದು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ವಿವಾದಗಳು, ಕೇಸುಗಳು ಈಗ ಭುಗಿಲೇಳ್ಬೋದು, ಅಥವಾ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜೂನ್ 14ರವರೆಗೂ ಸ್ವಲ್ಪ ಹಿನ್ನಡೆ ಅನುಭವ. 15ರ ಬಳಿಕ ಸೂರ್ಯ ಅನುಗ್ರಹ ಬರುವಂಥದ್ದಿದೆ. ಹಾಗೆ 14ರವರೆಗೆ ಸ್ವಲ್ಪ ಹಿನ್ನಡೆ ಅನುಭವ ಆಗುವಂಥದ್ದು. ಅದೇ ರೀತಿ ಆರೋಗ್ಯದಲ್ಲಿ ಗಮನಿಸಿದಾಗ ಈ ಆರೋಗ್ಯದಲ್ಲಿ ಉಷ್ಣ ಮತ್ತು ಶೀತದ ವ್ಯತ್ಯಾಸದಿಂದ, ಅಥವಾ ಅಕಾಲದ ಮಳೆ ಅಥವಾ ಮಳೆಗಾಲದ ಮಳೆ ಮುಂತಾದ ಕಾರಣಗಳಿಂದಾಗಿ ಅಲ್ಲಿ ಹವಾಮಾನ ವೈಪರೀತ್ಯದಿಂದ, ಆಹಾರ ದೋಷದಿಂದ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಘಟನೆಗಳು ಜರಬಹುದು. ಇನ್ನು ಪತಿ ಪತ್ನಿಯರ ಬಾಂಧವ್ಯ, ದಾಂಪತ್ಯದ ಬಾಂಧವ್ಯದ ಸಹ ಕೊರತೆ ಬರುವಂಥದ್ದು, ಪರಸ್ಪರ ಆರೋಪ ಪ್ರತ್ಯಾರೋಪ, ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಕಲಹಗಳು ಬರುವಂಥದ್ದು. ಇನ್ನು ಆರೋಗ್ಯದಲ್ಲಿ ಉಷ್ಣತೆ ಹೆಚ್ಚಳದಿಂದ ಆಗಲೇ ಹೇಳಿದಂತೆ ಕೆಲವು ಪರಿಣಾಮಗಳು ನಿಮಗೆ ಮನಸ್ಸಿನ ಮೇಲೂ ಪರಿಣಾಮ ಬೀರುತ್ತೆ. ಉದಾಹರಣೆಗೆ ನಮಗೆ ದೈಹಿಕವಾಗಿ ಸ್ವಾಸ್ಥ್ಯ ಸರಿ ಇಲ್ಲದಿದ್ದಾಗ ಮನಸ್ಸಿನ ಮೇಲೂ ಅಡ್ಡ ಪರಿಣಾಮ ಬೀರುತ್ತೆ. ಇದರಿಂದ ನಿಮ್ಮಲ್ಲಿ ಕ್ರೋಧ, ಸಿಟ್ಟು ಇವೆಲ್ಲ ಹೆಚ್ಚಾಗುತ್ತೆ. ಅಸಹನೆ, ಇಂಟಾಲರೆನ್ಸ್ ಅಂತ ಹೇಳಿದ್ರೆ ಆ ಅಸಹನೆ ಎಲ್ಲ ಹೆಚ್ಚಾಗುತ್ತೆ. ಈ ರೀತಿ ಮನೋನಿಯಂತ್ರಣ ಮಾಡಬೇಕು, ಆರೋಗ್ಯ ನಿಯಂತ್ರಣ ಮಾಡಬೇಕು, ಧನ ಅಂದರೆ ಹಣವನ್ನು ಸಹ ನಿಯಂತ್ರಣ ಮಾಡಬೇಕು. ಹಣದಲ್ಲಿ ನಿಮಗೆ ಪದೇ ಬೇರೆ ರೀತಿಯಿಂದ ನಷ್ಟ ಆಗುವಂಥದ್ದು, ಮೋಸ ಆಗುವಂಥದ್ದು, ಜೊತೆಗೆ ಬಂದಂಥ ಹಣ ಆದಾಯಕ್ಕೆ ಕೊರತೆ ಇರೋದಿಲ್ಲ, ಆದರೆ ಬಂದಂಥ ಹಣ ನೀರಿನಂತೆ ಖರ್ಚಾಗುವಂಥ ಘಟನೆಗಳು ಆಗ್ಬೋದು, ಅಥವಾ ನಿಮ್ಮದೇ ಅಚಾತುರದಿಂದ ನೀವು ಹಣವನ್ನಾಗಲಿ ಇನ್ನಿತರ ಒಂದು ಸ್ವತ್ತುಗಳನ್ನಾಗಲಿ ಕಳೆದುಕೊಳ್ಳುವಂಥ ಘಟನೆಗಳು ಆಗ್ಬೋದು. ಒಟ್ಟಿನಲ್ಲಿ ಜೂನ್ ತಿಂಗಳು ಮಿಶ್ರ ಫಲದ ಸೂಚಕವಿದೆ.
ಅದರಲ್ಲೂ ಆರಂಭದ 14 ದಿನಗಳು ಅಂದರೆ ಮೊದಲ 2 ವಾರಗಳು ನಿಮಗೆ ಸ್ವಲ್ಪ ಅನೇಕ ರೀತಿಯ ಸವಾಲು ಸಂಕಷ್ಟಗಳು. 2ನೇ ವಾರದ ಬಳಿಕ ಅಲ್ಲಿ 15ರಿಂದ ಸೂರ್ಯ ಅನುಗ್ರಹ ನಿಮಗೆ ಸ್ವಲ್ಪ ಸಹಾಯಕ್ಕೆ ಬರೋದ್ರಿಂದ ಅಲ್ಲಿ ಬುಧನ ಅನುಗ್ರಹ ಸಹ ನಿಮಗೆ ತಿಂಗಳ ಕೊನೆಯ ಭಾಗದಲ್ಲಿ ಬರುತ್ತದೆ. ಸೂರ್ಯ ಅನುಗ್ರಹ ಸಹ ನಿಮಗೆ ಕೊನೆಯ ಭಾಗದಲ್ಲಿ ಬರುತ್ತದೆ. ಹಾಗಾಗಿ ಅವೆಲ್ಲವೂ ನಿಮಗೆ ಅನುಕೂಲಕರವಾದ ವಾತಾವರಣ ಸ್ವಲ್ಪ ನಿರ್ಮಾಣ ಮಾಡಲಿದೆ. ವ್ಯಾಪಾರ ಉದ್ಯಮಗಳಲ್ಲಿ ಸ್ವಲ್ಪ ಆಗುವ ಚೇತರಿಕೆ ಕೊನೆಯ ಭಾಗದಲ್ಲಿ ಬರಲಿದೆ. ಆದಿ ಭಾಗದಲ್ಲಿ ಅನೇಕ ರೀತಿಯ ನಿಮಗೆ ಏರುಪೇರು ಕಂಡು ಬಂದರೂ ತಿಂಗಳ ಅಂತ್ಯಕ್ಕೆ ಅಂದರೆ ಜೂನ್ ತಿಂಗಳ ಕೊನೆಯ ಭಾಗದಲ್ಲಿ ವಿಶೇಷವಾದ ಶುಭಫಲ ನಿರೀಕ್ಷೆ ಮಾಡಬಹುದು. ಶುಕ್ರ ಗ್ರಹವು ನಿಮಗೆ ತಿಂಗಳು ಪೂರ್ತಿಯಾಗಿ ಉತ್ತಮ ಸ್ಥಾನದಲ್ಲೇ ಧನ ಮತ್ತು ತೃತೀಯ ಸ್ಥಾನದಲ್ಲಿರುವ ಕಾರಣ ಹಣಕ್ಕೆ ಆಗಮಕ್ಕೆ ಅಥವಾ ಆದಾಯಕ್ಕೆ ಯಾವುದೇ ಕೊರತೆಗಳಿರುವುದಿಲ್ಲ. ಇನ್ನು ಯುವಕರು ವಿದ್ಯಾರ್ಥಿಗಳು ಸಾಧಕರಿದ್ದರೆ ಅವರಿಗೂ ಹಾಗೆ ಒಂದು ರೀತಿಯ ಆತಂಕ ಸೃಷ್ಟಿಸಿ ಆಮೇಲೆ ಒಳ್ಳೆಯ ಫಲ ಬರುತ್ತೆ. ಯಾವುದೇ ಸೀಟ್ ಸಿಗುತ್ತೆ ಸಿಗೋದಿಲ್ಲ ಅಥವಾ ಯಾವುದರಲ್ಲಿ ಎಕ್ಸಾಮ್ ಪಾಸ್ ಆಗ್ತೀರಾ ಇಲ್ವಾ ಅಂತ ಕೊನೆಯ ಕ್ಷಣದಲ್ಲಿ ಆತಂಕ ಇದ್ದು ಆ ಬಳಿಕ ನಿಮಗೆ ಕೊನೆಯ ಭಾಗದಲ್ಲಿ ನಿರಾಳ ಆಗುವಂಥ ಘಟನೆ ಅಥವಾ ಸ್ವಲ್ಪ ಟೆನ್ಷನ್ ಕೊಟ್ಟು ಆಮೇಲೆ ಅದರ ಒಂದು ಉತ್ತಮ ಫಲ ನಿಮಗೆ ಬರುವಂಥದ್ದೆಲ್ಲ ವಿದ್ಯಾರ್ಥಿಗಳು ಯುವಕರಿಗಾಗುತ್ತೆ. ಸ್ತ್ರೀಯರು ಮಹಿಳೆಯರು ಗೃಹಿಣಿಗೆ ಸಹ ಆರೋಗ್ಯದ ಬಗ್ಗೆ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಸಹ ಕಾಳಜಿ ಬೇಕು. ಯಾಕಂದರೆ ನಿಮ್ಮದೇ ತಪ್ಪಿನಿಂದ ಆರೋಗ್ಯದ ಮೇಲೆ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮಗಳು ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲದಿಂದ ಇರುವ ಕಾರಣ ನೀವು ಎಲ್ಲವನ್ನು ಸ್ವಲ್ಪ ಜಾಗರೂಕತೆಯಿಂದ ನಿಭಾಯಿಸಬೇಕು. ಆತುರ ನಿರ್ಧಾರ ಬೇಡ. ಸಾಡೆಸಾತಿಯ ಪ್ರಭಾವ ನಿಮ್ಮ ಮೇಲೆ ಇರುವ ಕಾರಣ ಅನೇಕ ರೀತಿಯ ನೀವು ಬೇರೆ ಬೇರೆ ರೀತಿಯ ವಂಚನೆಗೆ ಮೋಸಕ್ಕೆ ಜಾಲಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ ಜಾಸ್ತಿಯಾಗಿರುತ್ತೆ. ಇನ್ನು ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಹೇಳ್ತೇನೆ. ಚಂದ್ರನ ಅನುಕೂಲ ಇರುವಂಥ ಡೇಟ್ ಆ ದಿನ ವಿಶೇಷವಾಗಿ ಯಾವುದೇ ರೀತಿಯ ನಿಮ್ಮ ಕೆಲಸ ಕಾರ್ಯಗಳಿಗೆ ಭೇಟಿ ಒಪ್ಪಂದ ಸಹಿ ಮೀಟಿಂಗ್ಗಳಿಗೆ ಬಳಸ್ಕೋಬೋದು. ತಿಂಗಳ ಆದಿ ಭಾಗದಲ್ಲಿ ನಿಮಗೆ 1, 2, 3 ಅಷ್ಟೇನೋ ಚಂದ್ರನ ಅನುಗ್ರಹ ಇರೋದಿಲ್ಲ. 4, 5, 6, 7, 8 ನಿರಂತರವಾಗಿ 5 ದಿನ ಅಂದರೆ ಜೂನ್ 4, 5, 6, 7, 8 ನಿರಂತರವಾಗಿ 5 ದಿನಗಳು ಕರ್ಮ ಮತ್ತು ಲಾಭ ಸ್ಥಾನದ ಚಂದ್ರನಿರುವ ಕಾರಣ ಆ 4, 5, 6, 7, 8ರಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಆ ಬಳಿಕ 11, 12 ಉತ್ತಮವಾದ ಚಂದ್ರನ ಬಲ ಇರುತ್ತದೆ. 15, 16 ಉತ್ತಮ ಚಂದ್ರನ ಬಲ ಇರುವಂಥದ್ದು. ಆ ಬಳಿಕ ನೋಡೋದಕ್ಕೆ ಹೋದರೆ 21, 22, 23, 24, 25, 21ರಿಂದ 25ರವರೆಗೆ 21, 22, 23, 24, 25 ಇಂತಹ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಹಾಗಾಗಿ ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಹೇಳಿದ್ದೀನಿ. ಆ ಡೇಟ್ಗಳಲ್ಲಿ ವಿಶೇಷವಾದ ನಿಮ್ಮ ಕೆಲಸ ಕಾರ್ಯಗಳಿದ್ರೆ ಭೇಟಿ ಒಪ್ಪಂದ ಸಹಿಗಳಿದ್ರೆ ಪ್ರಮುಖವಾದ ಕೆಲಸ ಕಾರ್ಯಗಳು ಚಂದ್ರ ಬಲ ಇರುವಂಥ ದಿನವನ್ನು ಆಯ್ಕೆ ಮಾಡ್ಕೊಳ್ಬೋದು. ಇನ್ನು ಈ ತಿಂಗಳನ್ನು ಬಳಸುವಂಥ ಬಣ್ಣ ನಿರಂತರವಾಗಿ ಬಳಸುವಂಥ ಬಣ್ಣ ಅಂದರೆ ನಿಮಗೆ ರಾಹು ಶುಕ್ರರ ಬೆಂಬಲ ತಿಂಗಳು ಪೂರ್ತಿ ಇರುತ್ತೆ. ಹಾಗಾಗಿ ರಾಹುವಿಗೆ ಸಂಬಂಧಿಸಿದ ಗ್ರೇ ಅಥವಾ ಬೂದು ಬಣ್ಣವನ್ನು ತಿಂಗಳು ಪೂರ್ತಿ ಬಳಸೋದು. ಸಂಖ್ಯೆ 4 ಅಥವಾ ನಂಬರ್ 4 ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಶುಕ್ರನ ಸಂಕೇತವಾದ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ನೀವು ತಿಂಗಳು ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಏನು ಸೂರ್ಯಾನುಗ್ರಹ ನಿಮಗೆ ಆರಂಭವಾಗುವಂಥದ್ದು ಜೂನ್ 15ರಿಂದ. ಹಾಗಾಗಿ ಜೂನ್ 15ರಿಂದ ಆರೆಂಜ್ ಅಥವಾ ಕೇಸರಿ ಬಣ್ಣ ಹಾಗೂ ಸಂಖ್ಯೆ 1 ನಂಬರ್ 1 ಬಳಸಿಕೊಳ್ಳುವಂಥದ್ದು. ಇನ್ನು ಬುಧನ ಅನುಗ್ರಹ ನಿಮಗೆ ಆರಂಭವಾಗುವಂಥದ್ದು ತಿಂಗಳ 22ರಿಂದ ಜೂನ್ 22ರಿಂದ ಬುಧಾನುಗ್ರಹ ಆರಂಭ ಆಗುತ್ತೆ. ಆಗ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸ್ಕೊಳ್ಳುವಂಥದ್ದು. ಈ ಪ್ರತಿಯೊಂದು ಗ್ರಹಗಳ ಪರಿವರ್ತನೆ ಉದಾಹರಣೆಗೆ ಸೂರ್ಯನ ಪರಿವರ್ತನೆ ಬುಧನ ಪರಿವರ್ತನೆ ಅಥವಾ ಇನ್ನಿತರ ಯಾವುದೇ ಗ್ರಹಗಳ ಪರಿವರ್ತನೆ ಇದ್ದರೆ ಅದರ ಪ್ರತ್ಯೇಕವಾದ ವಿವರವಾದ ವಿಡಿಯೋಗಳನ್ನು ನಾವು ಮಾಡ್ತಾ ಇರ್ತೇವೆ. ಅದನ್ನು ನಾವು ವೀಕ್ಷಣೆ ಮಾಡಿಕೊಂಡು ಅದರಲ್ಲಿ ಪ್ರತಿಯೊಂದು ರಾಶಿಗಳ ಮೇಲೆ ಯಾವ ರೀತಿ ಆ ಗ್ರಹದ ಬೆಂಬಲ ಇರುತ್ತೆ ಅಥವಾ ಯಾರಿಗೆ ಇರೋದಿಲ್ಲ ಯಾರು ಏನು ಎಚ್ಚರಿಕೆ ತೆಗೆದುಕೊಳ್ಬೇಕು ಅನ್ನೋದು ಅದರಲ್ಲಿ ವಿವರವಾಗಿ ಹೇಳಲ್ಪಡುತ್ತದೆ. ಹಾಗಾಗಿ ಈ ತಿಂಗಳಲ್ಲಿ ವಿಶೇಷವಾಗಿ ನೀವು ನಿಮಗಿರತಕ್ಕಂಥ ಗ್ರಹಗಳ ದೋಷವನ್ನು ನಿವಾರಣೆ ಕಡ್ಕೊಳ್ಳಿಕ್ಕೆ ಏನು ಮಾಡ್ಬೋದು ಅಂದರೆ ಅಲ್ಲಿ ಗಣೇಶ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದು. ಯಾಕಂದರೆ ಮಂಗಳ ನಿಮಗೆ ವಿರುದ್ಧವಾಗಿದ್ದಾನೆ. ಗಣೇಶನ ಸುಬ್ರಹ್ಮಣ್ಯನ ಪ್ರಾರ್ಥನೆ ಜೊತೆಗೆ ಸಾಡೆ ಪ್ರಭಾವ ಕಾರಣ ಹನುಮಾನ್ ಆಂಜನೇಯ ಶನಿ ಮಹಾತ್ಮರು ನವಗ್ರಹ ಮುಂತಾದವರ ಪ್ರಾರ್ಥನೆ ಹನುಮಾನ್ ಚಾಲಿಸ ಓದುವಂಥದ್ದು. ಅದೇ ರೀತಿ ಶಿವ ಈಶ್ವರನ ದೇವಸ್ಥಾನ ಗುರು ಬಲ ಇಲ್ಲದೆ ಕಾರಣ ಗುರು ದತ್ತಾತ್ರೇಯ ರಾಘವೇಂದ್ರ ಅಥವಾ ಸಾಯಿಬಾಬಾ ಮುಂತಾದ ಗುರು ಸ್ವರೂಪವನ್ನು ಮಾಡುವಂಥದ್ದು. ನಿಮ್ಮ ಕುಲದೇವಿ ಅಥವಾ ನಿಮಗೆ ಇಷ್ಟವಾದಂಥ ದೇವಿ ಸ್ವರೂಪವನ್ನು ಭಕ್ತಿ ಮಾಡುವುದು. ಈ ರೀತಿ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗದ ಮೂಲಕ ನಿಮ್ಮ ದೋಷವನ್ನು ಕಳೆದುಕೊಳ್ಬೋದು. ಎಲ್ಲ ಮೇಷರಾಶಿಯವರಿಗೆ ಜೂನ್ ತಿಂಗಳು ಎಲ್ಲ ಅದೃಷ್ಟವನ್ನು ಆರೋಗ್ಯವನ್ನು ಸುಖವನ್ನು ತಂದುಕೊಳ್ಳಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.